ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೆ ಪ್ರಿಯಾಂಕ್ ಖರ್ಗೆ ವಾರ್ ಇನ್ನೂ ಕೂಡ ಮುಗಿತಾ ಇಲ್ಲ. ಮೊನ್ನೆ ಬಿಜೆಪಿ ನಾಯಕರಿಂದ ಪೋಸ್ಟರ್ ಅಭಿಯಾನ ಇತ್ತು. ಬಿಜೆಪಿ ನಾಯಕರ ಜೊತೆಗಿನ ಫೋಟೋ ಕೂಡ ರಿಲೀಸ್ ಮಾಡಿದ್ದಾರೆ ಖರ್ಗೆ. ಬಿಜೆಪಿ ನಾಯಕರ ಜೊತೆಗಿನ ಫೋಟೋನ ರಿಲೀಸ್ ಮಾಡಿದ್ದಾರೆ ಖರ್ಗೆ ವರ್ಸಸ್ ಬಿಜೆಪಿ ನಾಯಕರು. ಪ್ರೆಸ್ ಮೀಟ್ ಮಾಡಿದ್ದು, ಹರಿಹಾಯ್ದಿದ್ದು ಎಲ್ಲವನ್ನ ಕೂಡ ಗಮನಿಸಿದ್ವಿ. ಇದೀಗ ವಿಡಿಯೋ ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇಬ್ಬರ ನಡುವೆ ನಿಲ್ತಾ ಇರಲಿಲ್ಲ ವಾರ್. ಇದೀಗ ವಿಡಿಯೋ ಫೋಟೋವನ್ನ ಶೇರ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಮೊನ್ನೆ ಬಿಜೆಪಿ ನಾಯಕರ ಅಭಿಯಾನವನ್ನ ಮಾಡಿದ್ದು, ಅದಕ್ಕೆ ರೀಕೌಂಟರ್ ಕೊಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಬಿಜೆಪಿ ನಾಯಕರ ಜೊತೆಗಿರುವಂತಹ ಫೋಟೋಸ್ ಅನ್ನ ಶೇರ್ ಮಾಡಿದ್ದು ಕೌಂಟರ್ ಕೊಟ್ಟಿದ್ದಾರೆ. ಮೊನ್ನೆ ಬಿಜೆಪಿ ನಾಯಕರಿಂದ ಪೋಸ್ಟರ್ ಅಭಿಯಾನ ಆಗಿತ್ತು. ಈಗ ಪ್ರಿಯಾಂಕ್ ಖರ್ಗೆ ಸರತಿ. ಬಿಜೆಪಿಗರ ಜೊತೆಗಿರುವ ಫೋಟೋ ವಿಡಿಯೋವನ್ನ ಕೂಡ ಶೇರ್ ಮಾಡಿದ್ದಾರೆ. ಯುವ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ವರ್ಸಸ್ ಇಡೀ ಬಿಜೆಪಿ ನಾಯಕರು ಆಗಿದ್ದು, ಈಗ ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೋಟೋಸ್ ಅನ್ನ ಶೇರ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ ಬಿಜೆಪಿ ಶಾಸಕ ಬಸವರಾಜ್ ಮತ್ತಿಮೂಡರು. ನನ್ನ ಸಹೋದರ ಬಿಜೆಪಿ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರೇ, ನಿಮ್ಮದೇ ಪಕ್ಷದ ಅಭ್ಯರ್ಥಿಗಳು ಯಾರು, ನಿಮ್ಮದೇ ಪಕ್ಷದ ಶಾಸಕರು ಯಾರು, ನಿಮ್ಮದೇ ಪಕ್ಷದ ಮುಖಂಡರು ಯಾರು ಅಂತ ಗುರುತು ಹಿಡಿಯಲು ಸಾಧ್ಯವಾಗುವುದಾದ್ರೆ ಈ ಫೋಟೋಗಳಲ್ಲಿರುವ ನಿಮ್ಮವರನ್ನ ಗುರುತಿಸಿ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಫೋಟೋಸ್ ಅನ್ನ ಶೇರ್ ಮಾಡಿ. ಅಂದ ಹಾಗೆ ಈ ವಿಡಿಯೋ ಫೋಟೋಗಳನ್ನ ಯಾವಾಗ ಬಿಡುಗಡೆ ಮಾಡ್ತೀರಿ ಅಂತ ಹೇಳಿ ಪ್ರಶ್ನೆ ಕೂಡ ಮಾಡಿದ್ದಾರೆ. ಅಭಿಯಾನ ಮಾಡಿದೀರಾ, ಇವುಗಳನ್ನ ಯಾವಾಗ ಬಿಡುಗಡೆ ಮಾಡ್ತೀರಾ ನೀವು? ಬಿಜೆಪಿ ಮುಖಂಡರು, ಶಾಸಕರು ರಾಜು ಕಪನೂರ್ಗೆ ಪರಮಾಪ್ತರಿದ್ದಾರೆ. ಅವರ ರಾಜೀನಾಮೆಯನ್ನು ಯಾವಾಗ ಕೇಳ್ತೀರಾ ಬಿಜೆಪಿ ನಾಯಕರೇ? ಮುತ್ತಿಗೆ ಹಾಕಲು ಬರುವಾಗ ವಿಜಯೇಂದ್ರರವರು ತಮ್ಮ ಪಕ್ಷದ ಯಾವ್ಯಾವ ಶಾಸಕರು ರಾಜು ಕುಪನೂರ್ ಜೊತೆಗೆ ಆಪ್ತರಾಗಿದ್ದಾರೆ ಎನ್ನುವ ಬಗ್ಗೆ ಹೋಮ್ ವರ್ಕ್ ಮಾಡಿಕೊಂಡು ಬರೋದು ಬಹಳ ಉತ್ತಮ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. ಮುತ್ತಿಗೆಗೆ ಬರುವಾಗ ಎಲ್ಲ ಈ ಫೋಟೋಗಳನ್ನು ಹಿಡಿದು ಬರಬೇಕು ಅಂತ ನನ್ನ ಮನವಿ ಅಂತ ಪೋಸ್ಟ್ ಮಾಡಿದ್ದಾರೆ. ಇತ್ತ ಬಿಜೆಪಿಯವರು ಗುತ್ತಿಗೆದಾರ ಸಚಿನ್ ಕೊಲೆ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಸಿಐಡಿಗೆ ವಹಿಸಿ ಅಂತ ಸರ್ಕಾರದ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಸುಪಾರಿ ಟ್ರೋಲ್ ಮಿನಿಸ್ಟರ್ ಕೋ ಸಂಸ್ಥೆ ಅಂತ ಹೇಳಿ ಒಂದು ಬ್ಯಾನರ್ ಅನ್ನೇ ರಿಲೀಸ್ ಮಾಡಿದ್ರು. ಸೊ ಅದೆಲ್ಲದಕ್ಕೂ ಕೂಡ ಈಗ ಪ್ರಿಯಾಂಕ್ ಖರ್ಗೆ